ಮಾಡಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅನುಮೋದನೆ ಮಾಡಿದಾಗ ಕೆಲಸ ಮಾಡಿದ್ರೆ ಸ್ಟಾರ್ಟ್ ಇತ್ತು ಮ್ಯಾನ್ಯುವಲ್ ಇತ್ತು ಅವಾಗ. ಈಗ ವಿಬಿಜಿ ರಂಜಿದಾಗ ಆನ್ಲೈನ್ ಆಗ್ಬಿಟ್ಟದ ಕ್ರಿಯಾ ಯೋಜನೆ ಬಿ ಆನ್ಲೈನ್ ಆಗಿರೋದ್ರಿಂದ ನಾವು ಎಲ್ಲಿ ಕೆಲಸ ಇಟ್ಟಿರ್ತೀವಿ ಫಸ್ಟ್ ಅದು ಫೋಟೋ GPS ತಗೊಂಡು ಅಪ್ಲೋಡ್ ಮಾಡ್ಬೇಕು. ಅದು ಕ್ರಿಯಾ ಯೋಜನೆದಾಗ ಅಪ್ಲೋಡ್ ಮಾಡಿದಾಗ ಅವಾಗ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಒಂದ್ ವೇಳೆ ಆ ಕೆಲಸ ನೀವು ಆ ರೀತಿ ನೀವು ಮಾಡ್ಬೇಕಾಗಿರೋದು ನೀವು ಅಪ್ಲೋಡ್ ಮಾಡಿ ಕ್ರಿಯಾ ಯೋಜನೆ ಆನ್ಲೈನ್ ಮಾಡಿಲ್ಲ ಅಂದ್ರೆ ಕೆಲಸ ಬರಲ್ಲ. ಮತ್ತೂ ಕೂಡ ಈಗ ಹ್ಯಾಂಗ್ ಎಡವಟ್ ಆಗಿದೆ, ಕೆಲಸ ಸಿಕ್ಕಿಲ್ಲ. ಎಷ್ಟು ಅಕೌಂಟ್ ನಮ್ಮಲ್ಲಿ ಪಂಚಾಯತ್ ಎಷ್ಟು ಅಕೌಂಟ್ ಅವ ಎಷ್ಟು ಅಕೌಂಟ್ ಅದಕ್ರಿ ಹಂಗ ಆಗ್ಬಾರ್ದು ಅಂತಂದ್ರೆ ಅದಕ್ರಿ ನೀವು ಆನ್ಲೈನ್ದಾಗ ವರ್ಕ್ ಮೆನ್ಷನ್ ಮಾಡ್ತೀರಿ. ನಿಮ್ಗೆ ಏನ್ ನೀಡ್ ಅದ, ಎಲ್ಲಿ ಕೆಲಸ ಮಾಡ್ಬೇಕದ, ನೀವು ಬದು ನಿರ್ಮಾಣ ಮಾಡ್ಬೇಕಾಗಿರ್ಲಿ, ಕೃಷಿ ಹೊಂಡ ಮಾಡ್ಬೇಕಾಗಿರ್ಲಿ, ನಿಮ್ದು ಏನಾದ್ರು ತೋಟಗಾರಿಕೆ ಇಲಾಖೆದಾಗ ಬಾಳೆ ಬೇಸಾಯ, ನಿಂಬಿ ಬೇಸಾಯ ಇವೆಲ್ಲ ಅವಕಾಶ ಅದ ಅದರಿ. ಬಟ್ ಈ ಯೋಜನೆದಾಗ ಬೇಡಿಕೆ ಪ್ರಕಾರ ಕೆಲಸ ಕೊಡ್ಬೇಕಂತದ. ಅದಕ್ಕೆ ನಾವು ಬೇಡಿಕೆ ಅರ್ಜಿ ಸಲ್ಲಿಸಿ, ಈಗ ಉದಾಹರಣೆ ಹೇಳ್ಬೇಕಂದ್ರೆ ನಾವು ಎಲ್ಲರೂ ಕೂತಿದ್ವಿ, ಈಗ ಸುಮಾರು 100 ಜನ ಇದ್ದೀವಿ. ನಮ್ಗೆ ಕೆಲಸ ಬೇಡಿಕೆ ಅಂತ ಹೇಳಿ ಅರ್ಜಿ ಸಲ್ಲಿಸಿ ರಿಸೀವ್ಟ್ ತಗೊಂಡ್ರೆ ನಮ್ಮ ಹತ್ರ ಯಾರ ಹತ್ರನೂ ಸಿಗಲ್ಲ. ನಾ ಹೇಳೋದೇನ್ರಿ, ಲೀಗಲ್ಲಿ ಹೋಗ್ಬೇಕು, ಮಾತಾಗಿರ್ಬಾರ್ದು, ರೈಟಿಂಗ್ ದಾಗ ಹೋಗ್ಬೇಕು. ರೈಟಿಂಗ್ ದಾಗ ತೋರಿಸಿದ್ರೆ ಯಾರಾದ್ರೂ ರೈತರು ಕೆಲಸ ಮಾಡಿದ್ರ ಮುಂದಿನ ದಿನಗಳಲ್ಲಿ ಯಾವುದೇ ಅರ್ಜಿ बाकी काटे सत्तावा ಇಲ್ಲಿ ಮಾಡೋದು ಬೇಡ, ಸೈ ತೊಗೊಂಬದ್ ಬೇಡ, ಹೋಗಿ ಅಲ್ಲಿ ನಮ್ಮವರಿಗೆ ಕೊಡೋದು ಬೇಡ, ತೊಗೊಂಬದ್ರಿ ಬೇಡ, ಹೋರಿ ಇಲ್ಲ. 14 ಕಾಟವ ನಿಮ್ಗೆ ಹೇಳಿ ತೋರಿಸ್ತಾ ಯಾಕೆ ಮಾಡ್ಬಾರ್ದು ಬಂದಿವಿ, ಏನು ಉಪಯೋಗ ಅದ, ಯಾಕೆ ತೊಗೊಂಬಂದಿದ್ದು ಬೈಲಿ ಅಂತ ಹಾಕ್ತದೆ. ಎಲ್ಲಿ ಎಲ್ಲಿ ಕೆಲಸ ಇಟ್ಟು ಎಲ್ಲಿ ಮಾಡಿರಿ, ಹಾಕ್ಬೇಕಲ್ಲ. ಆಗದವ್ರು ಬರ್ದವ್ರು ಬಿ ಮಾಡತ್ತೀವಿ, ಮಾಡ್ತಾರ. ಒಂದು 4 ಮಂದಿ ಕೊಡ್ತಾರೆ, ಅವ್ರದ್ದು ಎಲ್ಲ ರೈತರಿಗೆ ಒಂದ್ ಸಣ್ಣವ್ರಿಗೆ ಜನರು ಪೂಜೆ ಮಾಡೋರು 60-70% ಯಾರಿಗೂ ಸುಖ ಇದ್ದಿಲ್ಲ ಅಂದ್ರೆ ಏನ್ ಮಾಡೋದು, ಏನ್ ಹಿಂದಕ್ಕೆ ಆಗದ. ಈಗ 4-8 ವರ್ಷದಿಂದ ಏನ್ ಬಿ ಆಗದ ಉಪಯೋಗ ಇಲ್ಲಿದ್ದು ನಮ್ಮ ಇಡಬೇಡ್ರಿ, ಇವ್ರು ಇಟ್ಟರು ಬಿ ಇಲ್ಲಿದವ್ರು ಬರ್ತಾರ, ಇಲ್ಲಿದವ್ರು ಯಾರು ಬಿ ಏನ್ ಮಾಡಲ್ಲ. ಸದ್ಯದ ನಿಮ್ದು ವೈಯಕ್ತಿಕ ನಿಮ್ ಸ್ವಂತ ಹೇಳ್ತಾ ಇಲ್ಲ ನೀವು. ಹೆಂಗಂತಂದ್ರೆ ನಿಮ್ಗೆ ಆಗಿರೋದು ಅನ್ಯಾಯ ಅಥವಾ ಕೆಲವೊಂದು ಇದು ಆಗಿರೋದ್ರಿಂದ ಆಕ್ರೋಶ ತೋರಿಸ್ತಾ ಇದ್ರಿ. ಕೆಲವೊಂದು ನೋಡ್ರಿಗೆ ಸೌಂಡ್ ಮಾಡಿ ಮಾತಾಡ್ತಾರೆ.
ಬೇಜಾರಾಗಿರ್ತಕ್ಕಂಥದ್ದು ಏನೇನ್ ಮಾಡ್ಬೇಕು